रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं। श्रीगुरुभ्यो नमः। मम थातो ब्रह्मजिज्ञासा ओं श्रीगुरुभ्यो नमः। हरिः ಓಂ। ಇವಾಗ ಹಸ್ತಿನಾವತಿಯ ಎಲ್ಲ ಪೌರರು ಕೂಡ ಹೊರಟು ನಿಂತುಬಿಟ್ಟಿದ್ದಾರೆ. ನಮಗೆ ಈ ಪಾಪಿಷ್ಠನ ಜೊತೆಗೆ ಇರುವುದು ಬೇಡ, ನಮಗೆ ಧರ್ಮಾತ್ಮರಾದ ಪಾಂಡವರ ಜೊತೆಗೆ ಇರಬೇಕು ಅನ್ನುವಂಥದ್ದನ್ನು ಏನು ಮಾಡಿದ್ದಾರೆ, ನಿರ್ಧಾರ ಮಾಡಿಕೊಂಡು ಇವನ ಜೊತೆಗೆ ಬೇಡ, ನಮಗೆ ಬೇಡವೇ ಬೇಡ, ಇವನ ಶಾಸನ ಕುಶಾಸನ, ಇವನದು ಶಾಸನ ಅದು ಶಾಸನವೇ ಅಲ್ಲ. ಸೊ ಅಷ್ಟು ಒಳ್ಳೆಯ ಧರ್ಮಾತ್ಮರಾದ ಜ್ಞಾನವಂತರಾದ ಎಲ್ಲರಿಗೂ ಒಳ್ಳೆಯದನ್ನೇ ಆಶಿಸುವಂಥ ಪಾಂಡವರನ್ನೇ ಮನೆಯಿಂದ ಹೊರಗಾಕಿದ್ದಾನೆ. ಇವನ ಹತ್ತಿರ ನಾವು ಇರುವುದು ಬೇಡ ಅಂತ ಹೊರಟಿದ್ದಾರೆ. ಆಮೇಲಿಂದೀಗ ಏನಾಯಿತು ಅಂತ ನೋಡುವ. ಮಹಿಳೆಯರಿದ್ದಾರೆ ಇವತ್ತಿನ ಶ್ಲೋಕ ಖಂಡಿ ಮೇಲೆ 214ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಆಜ್ಞಾಪಯತ್ಯಪಿ ಸಭೇರಿರವೇಣ ಪಾರ್ಥ ಮೈಮಾನುಗಚ್ಚತ ಯದಿ ವ್ರಜಧಾನೋದ್ಯ ವಿತ್ತಂ ಹರಿಷ್ಯ ಇಹ ಸರ್ವಮಪೀತಿ ತಚ್ಚ ಪಾಪ ಕರೋತು ನ ವಯಂ ವಿಜಹಾಮ ಪಾರ್ಥ. 214ನೇ ಶ್ಲೋಕ. ಯಾವಾಗ ಪಾಂಡವರು ಅಲ್ಲಿಂದ ಹೊರಟರು, ಅವರ ಹಿಂದೆ ಈ ಪಟ್ಟಣದಲ್ಲಿ ಇರತಕ್ಕ ಎಲ್ಲ ಜನರು ಕೂಡ ಅವರನ್ನು ಅನುಸರಿಸಿ ಹಿಂಬಾಲಿಸಿಕೊಂಡು ಹೋಗಲು ಪ್ರಾರಂಭ ಮಾಡಿದರು. ಆವಾಗ ದುರ್ಯೋಧನನು ಬೇರೆ ಧ್ವನಿಯಿಂದ ಕೂಡಿದ ದೂತನಿಂದ ಜನರಿಗೆ ಸಂದೇಶವನ್ನು ಕೊಡುತ್ತಾನೆ. ಏನೆಂದರೆ, ನೀವ್ಯಾರೂ ಪಾಂಡವರನ್ನು ಅನುಸರಿಸಿ ಹೋಗಕೂಡದು. ಒಂದು ವೇಳೆ ನೀವು ಹೋದ ಪಕ್ಷದಲ್ಲಿ ನಿಮ್ಮ ಎಲ್ಲಾ ಸಂಪತ್ತನ್ನು ಕೂಡ ನಮ್ಮ ಬೊಕ್ಕಸಕ್ಕೆ ಸೇರಿಸುತ್ತೇನೆ ಎಂದು ಆಜ್ಞಾಪಿಸುತ್ತಾನೆ. ಈ ರೀತಿ ಆಜ್ಞಾಪಿಸಿದರೂ ಕೂಡ ಜನರು ಅದನ್ನು ಲೆಕ್ಕಿಸದೆ ಅವನೇನು ಅದನ್ನು ಕೂಡ ಪಾಪಿಷ್ಠನ ದುರ್ಯೋಧನ ಮಾಡಲಿ, ನಾವು ಮಾತ್ರ ಪಾಂಡವರನ್ನು ಬಿಟ್ಟು ಇರಲಾರೆವು ಅಂತ ನಿಶ್ಚಯಿಸುತ್ತಾರೆ. ಆಜ್ಞಾಪಯತಿ ಅಪಿ ಸ ಭೇರಿರವೇಣ ಪಾರ್ಥ ನೈವ ಅನುಗಚ್ಚತ ಯದಿ ವ್ರಜತಾನುವೋದ್ಯ ವಿತ್ತಂ ಹರಿಷ್ಯೇ ಇಹ ಸರ್ವಮಪೀತಿ ತಚ್ಚ ಪಾಪ ಕರೋತು ನ ವಯಂ ವಿಜಹಾಮ ಪಾರ್ಥಾನ್. ಆಜ್ಞಾಪಯತಿ, ದುರ್ಯೋಧನನಿಗೆ ಗೊತ್ತಾಯಿತು ಏನಂತ ಹೇಳಿದರೆ, ಎಲ್ಲ ಹೊರಟು ಬಿಟ್ಟಿದ್ದಾರೆ ಪಾಂಡವರ ಜೊತೆಗೆ ಹೋಗಲಿಕ್ಕೆ. ಆವಾಗ ಹೊರಟು ನಿಂತಿರೋದು ಮಾತ್ರ ಅಲ್ಲ, ಕೆಲವರೆಲ್ಲ ಹೋಗಿದ್ದಾರೆ. ಸೊ ಇದನ್ನು ನೋಡಿದ ದುರ್ಯೋಧನಿಗೆ ಏನಾಯಿತು, ಅರೆ ಇವರನ್ನು ಮನೆಯಿಂದ ಹೊರಗಾಕಿದ್ರು, ಈ ಜನರಿಗೆ ಅರ್ಥ ಆಗೋದಿಲ್ಲಲ್ಲ, ಈ ಜನರು ಅವ್ರ ಹಿಂದೆನೇ ಹೋಗ್ತಾರಲ್ಲ, ಇವರಿಗೆ ಬುದ್ಧಿ ಕಲಿಸ್ತೇನೆ ಅಂತೇಳಿಬಿಟ್ಟು ಆ ಪಾಪಿಷ್ಟ ಅವನ ಯೋಚನೆಗಳು ನೋಡಿ ಕೆಟ್ಟ ಯೋಚನೆಯೇ ಬರೋದು ಅವನಿಗೆ. ಒಂದು, ಇವರಿಗೆ ಇಲ್ಲ ನೀವು ಅವ್ರ ಜೊತೆಗೆ ಹೋಗಬೇಡಿ, ಅಲ್ಲಿ ಏನಿಲ್ಲ, ಇಲ್ಲಿಯೇ ಎಲ್ಲ ಇರುವಂಥದ್ದು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಒಂದು ಮಾತು ಹೇಳ್ತಾನ ಇಲ್ಲ. ಅವನೇನು ಹೇಳ್ತಾನೆ ನೋಡಿ, ಆಜ್ಞಾಪಯತಿ, ಆಜ್ಞೆಯನ್ನು ಹೊರಡಿಸುತ್ತಾನೆ. ಆಜ್ಞಾಪಯತಿ ಅಪಿ ಸ ಭೇರಿರವೇಣ, ಭೇರಿ ರವ, ರವ ಅಂದರೆ ಶಬ್ದ, ದೊಡ್ಡ ಶಬ್ದಕ್ಕೆ ರವ ಅಂತ ಹೆಸರು. ಭೇರಿ ರವ ಅಂದರೆ ಭೇರಿ, ನಗಾರಿ, ಡಂಗುರ ಇದನ್ನು ಹೊಡೆಸ್ತಾನೆ. ಡಂಗುರ ಹೊಡೆಸುವ ಮೂಲಕ ಭೇರಿ ರವೇಣ ಪಾರ್ಥಾನ್ ನೈವ ಅನುಗಚ್ಚತ, ಆ ಪಾಂಡವರ ಜೊತೆಗೆ ಹೋಗಬೇಡಿ. ಪಾರ್ಥಾನ್ ಪಾಂಡವರನ್ನು ಕುರಿತು ನೈವ ಅನುಗಚ್ಚತ, ನ ಏವ ಹೋಗಬೇಡಿ, ಅನುಗಚ್ಚತ, ಗಚ್ಚತ ಅಂದರೆ ಅವರು ಹೋಗ್ತಾ ಇದ್ದಾರೆ, ಅವರನ್ನು ನಾವು ಹೊರಗಾಕಿದ್ದೇವೆ, ಅವರು ಹೋಗ್ತಾ ಇದ್ದಾರೆ, ನೀವು ಅನುಗಚ್ಚತ ನೈವ
ಅನುಗಚ್ಚತ ಅಂದರೆ ಅವರನ್ನು ಅನುಸರಿಸಿ ಹೋಗುವಂಥದ್ದು. ನೈವ ಬೇಡ, ನೈವ ಅಂದರೆ ಬೇಡ, ನ ಏವ. ಯದಿ ವ್ರಜತ ನೀವು ಹೋದರೆ, ಅನು ವಹ ಅಂತೇಳಿದ್ರೆ ಯದಿ ವ್ರಜತ ಅನುವ್ರಜತ ನೀವು, ವ್ರಜತ ಅಂದರೆ ಹೋಗುವುದು, ವ್ರಜತ. ಅನು ಅಂತೇಳಿದರೆ ಪಾಂಡವರನ್ನು ಅನುಸರಿಸಿ ಹೋದರೆ, ಯದಿ ಹೋದರೆ, ಒಂದು ವೇಳೆ, ಯದಿ ಅಂದರೆ ಒಂದು ವೇಳೆ, ವ್ರಜತ ಅನುವ್ರಜತ ಅಂದರೆ ಅನುಸರಿಸಿ ಹೋದರೆ, ಹೋಗುವುದು, ಗಚ್ಚತ ವ್ರಜತ ಎರಡೂ ಒಂದೇ. ಸೊ ಅನುವ್ರಜತ ಅಥವಾ ಅನುಗಚ್ಚತ ಒಂದು ವೇಳೆ ಹೋದರೆ, ಯದಿ ವಹ ನೀವು, ಅದ್ಯ ಇವತ್ತು, ವಿತ್ತಂ ಹರಿಷ್ಯೇ ವಹ ನಿಮ್ಮ, ನೀವು ಅವರನ್ನು ಅನುಸರಿಸಿ ಹೋದರೆ ನಿಮ್ಮ, ವಿತ್ತಂ ಹರಿಷ್ಯೇ ನಿಮ್ಮ ಮನೆಯಲ್ಲಿರುವಂಥ ಏನು ಒಡವೆ ಬಂಗಾರ ದುಡ್ಡು ಎಲ್ಲ ಜಪ್ತಿ ಮಾಡಿಬಿಡ್ತೇನೆ. ನೀವೀಗ ಬೀಗ ಹಾಕಿ ಹೋಗ್ತಾ ಇದ್ದೀರಲ್ವ, ನೀವು ವಾಪಸ್ಸು ಬರುವಾಗ ಏನೂ ಇರುವುದಿಲ್ಲ. ಸೊ ವಹ ಯದಿ ಅನುವ್ರಜತ ನನ್ನ ಮಾತು ಮೀರಿ ನೀವೇನಾದರೂ ಅವರ ಹಿಂದೆ ಹೋದರೆ, ಅನುವ್ರಜತ ಅದ್ಯ ಇವತ್ತು, ವಿತ್ತಂ ಹರಿಷ್ಯೇ ಹರಿಷ್ಯ ಅಂತ ಹೇಳುವಂಥದ್ದು ಅದು ಸಂಧಿಯಾಗಿ ಹರಿಷ್ಯ ಅಂತಾದದ್ದು ಹರಿಷ್ಯೇ, ವಿತ್ತಂ ಹರಿಷ್ಯೇ ನಿಮ್ಮ ದುಡ್ಡು ಬಂಗಾರ ಮನೆಯಲ್ಲಿ ಏನೆಲ್ಲ ಇದೆಯೋ ಎಲ್ಲವನ್ನು ಮುಟ್ಟುಗೋಲು ಹಾಕಿ ಜಪ್ತಿ ಮಾಡಿ ನನ್ನ ಬೊಕ್ಕಸಕ್ಕೆ ಹಾಕಿಕೊಂಡು ಬಿಡ್ತೇನೆ. ನೀವು ಕೇಳಲಿಕ್ಕೆ ಇಲ್ಲ. ಇನ್ಯಾರಾದರೂ ಅಪಹರಿಸಿದರೆ ನೀವು ರಾಜನ ಹತ್ರ ನೀವು ಏನು ಕೊಡ್ಬೋದು, ದೂರು ಕೊಡ್ಬೋದು. ರಾಜನೇ ಅಪಹರಿಸಿದರೆ ಯಾರ ಹತ್ರ ಕೇಳೋದು, ಯಾರ ಹತ್ರ ಕೇಳಲಿಕ್ಕಿಲ್ಲ, ಕೂತ್ಕೊಳ್ಬೇಕಷ್ಟೆ ಅಂತ ಏನು ಇವನ ಉದ್ಧಟತನ ತೋರಿಸ್ತಾ ಇದ್ದಾನೆ. ಯದಿ ಅನುವ್ರಜತ ವಹ ಅದ್ಯ ವಿತ್ತಂ ಹರಿಷ್ಯೇ ನಿಮ್ಮ ವಿತ್ತ ದುಡ್ಡು ಅಂತ, ವಿತ್ತ ಅಂದರೆ ದುಡ್ಡು. ಸೊ ವಿತ್ತ ಅಂದರೆ ದುಡ್ಡು ಬಂಗಾರ ಏನೆಲ್ಲ ಮನೆಯಲ್ಲಿ ಇಟ್ಟಿದ್ದೀರಾ ಎಲ್ಲವನ್ನು ಅಪಹರಿಷ್ಯೆ, ಹರಿಷ್ಯೆ ಅಂದರೆ ನೀವು ಬರುವಾಗ ನಾನು ಅದನ್ನು ಜಪ್ತಿ ಮಾಡಿಬಿಡ್ತೇನೆ. ರಾಜ ಅಪಹರಿಸೋದಕ್ಕೆ ಹೆಸರು ಜಪ್ತಿ ಅಂತ, ಜಪ್ತಿ ಮಾಡಿಬಿಡ್ತೇನೆ, ಅಪಹರಿಸಿ ಬಿಡ್ತೇನೆ, ಮುಟ್ಟುಗೋಲಾಗಿ ಬಿಡ್ತೇನೆ. ವಾಪಸ್ ನಿಮಗೆ ಇಲ್ಲ, ಮನೆಯೇ ಇಲ್ಲ, ನಿಮಗೆ ಒಳಗೆ ಹೋಗಲಿಕ್ಕೆ ಇಲ್ಲ. ಹರಿಷ್ ಇಹ ಸರ್ವಂ ನಿಮಗೆ ಇಲ್ಲಿ, ಇಹ ಸರ್ವಂ ಅಂದರೆ ನಿಮ್ಮದು ಅಂತ ಏನೇನು ಇದೆಯೋ ಎಲ್ಲ ಜಪ್ತಿ ಮಾಡಿಬಿಡ್ತೇನೆ. ನೀವು ವಾಪಸ್ ಬರುವಾಗ ಮನೆಯೂ ಇಲ್ಲ, ಆಸ್ತಿನೂ ಇಲ್ಲ, ದುಡ್ಡು ಬಂಗಾರನೂ ಇಲ್ಲ, ಎಲ್ಲ ಜಪ್ತಿ ಮಾಡಿಬಿಡ್ತೇನೆ. ಸರ್ವಂ ಅಪಿ ಇತಿ ತತ್ ಚ ಈ ರೀತಿ ಡಂಗುರ ಹೊಡೆಸಿದಾಗ ಎಲ್ಲರಿಗೂ ಕೇಳಿತೋ ಇಲ್ವೋ? ಕೇಳಿದವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಪಾಪಃ ಕರೋತು ಮಾಡಲಿ, ಪಾಪಃ ಅಂದರೆ ಆ ಪಾಪಿಷ್ಟ ದುರ್ಯೋಧನ, ಕರೋತು ಮಾಡಲಿ, ಏನು ಬೇಕಾದರೂ ಮಾಡಲಿ, ನಮ್ಮದು ದುಡ್ಡು ಹೊಡಿತಾನಲ್ವ, ನಮ್ಮದು ಆಸ್ತಿ ಹೊಡಿತಾನಲ್ವ, ಮುಟ್ಟುಗೋಲು ಹಾಕ್ತಾನಲ್ವ, ಹಾಕಲಿ, ಏನು ಬೇಕಾದರೂ ಮಾಡಲಿ. ತತ್ ಚ ಪಾಪಃ ಕರೋತು ಮಾಡಲಿ, ಅವ ಏನು ಬೇಕಾದರೂ ಮಾಡಲಿ. ನ ವಯಂ ವಿಜಹಾಮ ಪಾರ್ಥಾನ್, ಪಾರ್ಥಾನ್ ಅಂದರೆ ಪಾಂಡವರನ್ನು, ವಯಂ ನಾವು, ನ ವಿಜಹಾಮ ನಾವು ತೊರೆದು ಬರುವುದಿಲ್ಲ, ನಾವು ಅವರ ಜೊತೆಗೆ ಹೋಗುವುದಂತ ನಿಶ್ಚಯ ಮಾಡಿ ಸುಮಾರು ದೂರ ಬಂದಾಗಿದೆ, ನಾವು ವಾಪಸ್ ಹೋಗುವುದಿಲ್ಲ, ನಾವು ಪಾಂಡವರನ್ನು ಬಿಡುವುದಿಲ್ಲ. ಅವರು ಧರ್ಮಾತ್ಮರು, ಧರ್ಮ ಎಲ್ಲಿದೆಯೋ ಅಲ್ಲೇ ನಮಗೆ ಸ್ವರ್ಗಕ್ಕೋ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗುವಂಥದ್ದು. ಅವನ ಜೊತೆಗೆ ಪಾಪಿಷ್ಟನ ಜೊತೆಗೆ ಇದ್ದರೆ ನಮಗೆ ಅದೋ ನರಕವೇ ಗತಿ. ನಮಗೆ ಬೇಡ ಅದು, ನಾವು ಒಳ್ಳೆಯವರ ಜೊತೆಗೆ ಧರ್ಮಾತ್ಮರ ಜೊತೆಗೆ ಇರ್ತೇವೆ. ದೇವರು ಕೂಡ ಭಗವಂತನ ಎರಡೂ ಅವತಾರಗಳು ಆ ಪಾಂಡವರ ಜೊತೆಗಿರುವಾಗ ಇವನ ಜೊತೆಗೆ ಪಾಪಿಷ್ಟನ ಜೊತೆಗೆ ಯಾರು ಇರ್ತಾರಯ್ಯ? ನಮಗೆ ಬೇಡ, ಯಾವ ಮಾಡೋದು ಮಾಡಲಿ ಅಂತ. ತತ್ ಚ ಪಾಪಃ ಕರೋತು, ಅವನು ಮಾಡೋದು ಮಾಡಲಿ ಅಂತ, ನೀನು ಮಾಡೋದು ಮಾಡ್ಕೋ ಅಂತ, ನಾನು ಇಲ್ಲ, ನಾನು ನೀನು ಹೇಳಿದಾಗೆ ಕೇಳುವುದಿಲ್ಲ ಅಂತ ಏನಾಗಿದ್ದಾರೆ ಪ್ರಜೆಗಳು ರೊಚ್ಚಿಗೆ ಎದ್ದು ಬಿಟ್ಟಿದ್ದಾರೆ. ಈ 216ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದುರ್ಯೋಧನ ಭೇರಿ ಘೋಷದ ಮೂಲಕ ಪಾಂಡವರನ್ನು ಹಿಂಬಾಲಿಸದಿರಿ. ನೀವು ಹಾಗೆ ತೆರಳಿದರೆ ನಿಮ್ಮ ಇಲ್ಲಿನ ಸಕಲ ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಂಡು ಬಿಡ್ತೀನಿ ಅಂತ ಆದೇಶ ನೀಡಿದರೂ ಪಾಪಿಯಾದ ಇವನು ಹಾಗೆಯೇ ಮಾಡಿಕೊಳ್ಳಲಿ, ನಾವು ಪಾಂಡವರನ್ನು ಬಿಡಲಾರೆವು ಎಂದು ನಡೆದೇ ಬಿಟ್ಟರು. ಆಜ್ಞಾಪಯತಿ ಇದು ದುರ್ಯೋಧನ ಸಹ ಭೇರಿಘೋಷದ ಮೂಲಕ, ಸಾ ಭೇರಿರವೇಣ, ಸಹ ಅಂದರೆ ದುರ್ಯೋಧನ, ಭೇರಿರವೇಣ ಅಂದರೆ ಭೇರಿಘೋಷದ ಮೂಲಕ, ಭೇರಿರವೇಣ ತೇನ ಆ ಮೂಲಕ ಪಾರ್ಥಾನ್
ನ ಏವ ಅನುಗಚ್ಚತ ನೈವ ಅನುಗಚ್ಚತ ಅನುಗಚ್ಚತ ಹಿಂಬಾಲಿಸುವುದು. ಪಾರ್ಥಾನ್ ಅಂದರೆ ಪಾಂಡವರನ್ನು ಹಿಂಬಾಲಿಸುವುದು ನೈವ ಬೇಡ. ಯದಿ ಅಂತೇಳಿದ್ರೆ ನೀವು ಹಾಗೆ ತೆರಳಿದರೆ ವಹ ಅದ್ಯ ಇವತ್ತು ಯದಿ ಅನುವ್ರಜತ ಪಾರ್ಥಾನ್ ಅವರನ್ನು ಅನುವ್ರಜತ ನೀವು ಅನುಸರಿಸಿ ಹೋದರೆ ತೆರಳಿದರೆ ಇಲ್ಲಿ ನಿಮ್ಮ ಎಲ್ಲ ಸಕಲ ಸಂಪತ್ತನ್ನೆಲ್ಲ ಮುಟ್ಟುಗೋಲು ಹಾಕಿಕೊಳ್ಳುವೆನು ಅಂತೇಳಿದ್ರೆ ಏನು? ವಿತ್ತಂ ಹರಿಷ್ಯೆ ಇಹ ಸರ್ವಂ ಅಪೀತಿ. ಇಹ ಇಲ್ಲಿ ಸರ್ವಂ ಅಪಿ ಅಂದರೆ ಎಲ್ಲ ಸಂಪತ್ತನ್ನು ದುಡ್ಡು ಬಂಗಾರ ಎಲ್ಲ ಹರಿಷ್ಯೆ ಎಲ್ಲ ಮುಟ್ಟುಗೋಲು ಜಪ್ತಿ ಮಾಡಿಬಿಡ್ತೇನೆ. ನೀವು ಬರುವಾಗ ಒಂದು ನಿಮ್ಮದಲ್ಲ ಅಂತ. ನೀವು ಎಲ್ಲಿಗೆ ಹೋಗ್ತೀರಿ? ಮನೆಯೇ ಇಲ್ಲ ನಿಮಗೆ ಆ ಥರ. ಸೊ ಆಸ್ತಿನೂ ಇಲ್ಲ, ಮನೆಯೂ ಇಲ್ಲ, ಇಟ್ಟ ದುಡ್ಡು ಬಂಗಾರನೂ ಇಲ್ಲ, ಎಲ್ಲ ಜಪ್ತಿ ಮಾಡಿಬಿಡ್ತೇನೆ ಅಂತ ಆದೇಶ ಹೊರಡಿಸ್ತಾನೆ, ಡಂಗುರ ಹೊಡೆಸ್ತಾನೆ ಅಂತ ಆದೇಶ ನೀಡಿದರೂ ಏನು ಹೇಳಿದರು ಜನ? ಪಾಪಿಯಾದ ಇವನು ಹಾಗೇ ಮಾಡಿಕೊಳ್ಳಲಿ, ಮಾಡೋದು ಮಾಡ್ಕೊ, ನೀನು ಮಹಾಪಾಪಿಷ್ಟ ದುರ್ಯೋಧನ, ನೀನು ಪಾಪ ಕರೋತು ನೀನು ಏನಾದರೂ ಮಾಡ್ಕೊ, ನೀನು ಮಾಡೋದು ಮಾಡ್ಕೊ ಅಂತ. ಪಾಪ ಕರೋತು ನ ಪಾರ್ಥಾನ್ ವಯಂ ವಿಜಹಾಮ, ವಯಂ ನಾವು ನ ವಿಜಹಾಮ ಪಾರ್ಥಾನ್ ಪಾಂಡವರನ್ನು ನ ವಿಜಹಾಮ ಬಿಟ್ಟು ಬರುವುದಿಲ್ಲ, ನಾವು ಪಾಂಡವರನ್ನು ಬಿಟ್ಟು ಬರುವುದಿಲ್ಲ ಎಂದು ನಡೆದೇ ಬಿಟ್ಟರು. ದುರ್ಯೋಧನನ ಬೆದರಿಕೆಯ ತಂತ್ರವೂ ಕೂಡ ವ್ಯರ್ಥವಾಯಿತು ಅಂತೇಳಿದರೆ ಒಳ್ಳೆ ಮಾತಿಲ್ಲ ಒಂದು ಅಂತೇಳಿದರೆ ಹೋಗ್ತೀರ ನೀವು, ನಿಮ್ಮ ಸರ್ವನಾಶ ಮಾಡಿಬಿಡ್ತೇನೆ ಅಂತ, ಈ ಥರದ್ದೇ ಮಾತು. ಜನರನ್ನು ಪ್ರೀತಿ ವಿಶ್ವಾಸದಿಂದ ಗೆಲ್ಲುವಲ್ಲಿ ನಿಜವಾದ ರಾಜ ಅಂತೇಳಿದರೆ ಆ ಥರ ಇರಬೇಕು, ಅದು ಅವನ ಯಶಸ್ಸು. ಆದರೆ ಈ ಥರ ಒತ್ತಡ, ತಂತ್ರ, ಈ ಥರ ಕೆಟ್ಟ ಯೋಚನೆ, ಅವರಿಗೆ ದಬ್ಬಾಳಿಕೆ, ಇದು ಅಂದರೆ ರಾಜನಿಗೆ ಮಾರಕ ಅನ್ನುವಂಥದ್ದು ನಿದರ್ಶನ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ 216ನೇ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಸದ್ಭಿರಿಹಿ ಸಂಗತಿರಿಹೈವ ಸುಖೈಕ ಹೇತುಃ ಮೋಕ್ಷೈಕ ಹೇತುರುತ ತದ್ವಿಪರೀತಮನ್ಯ ತಸ್ಮಾದ್ ವ್ರಜೇಮ ಸಹ ಪಾಂಡುಸುತೈಃ ಶಕ್ರಪ್ರಸ್ಥಂ ತ್ವಿತಿ ಸ್ಮಧೃತಚೇತಸ ಆಹ ಧರ್ಮಃ. 217ನೇ ಶ್ಲೋಕ. ಸಜ್ಜನರಿಂದ ಸಹವಾಸವು ಇಲ್ಲಿ ಸುಖಕ್ಕೆ ಮುಖ್ಯ ಕಾರಣವಾದದ್ದು, ಹಾಗೆಯೇ ಮೋಕ್ಷಕ್ಕೆ ಕೂಡ ಕಾರಣವಾದದ್ದು. ಅದಕ್ಕಿಂತ ಬೇರೆಯಾದ ದುರ್ಜನರ ಸಂಬಂಧವು ಮೊದಲು ಹೇಳಿದ್ದಕ್ಕೆ ವಿಪರೀತವಾದದ್ದು, ಅಂದರೆ ಇಹ ಪರಗಳಲ್ಲಿ ದುಃಖಕ್ಕೆ ಕಾರಣವಾದದ್ದು. ಆದುದರಿಂದ ನಾವು ಪಾಂಡವರಿಂದ ಕೂಡಿಕೊಂಡು ಇಂದ್ರಪ್ರಸ್ಥಕ್ಕೆ ಹೋಗುವೆವು ಅಂತ ನಿಶ್ಚಲವಾದ ಬುದ್ಧಿಯುಳ್ಳ ಜನರನ್ನು ಕುರಿತು ಧರ್ಮರಾಜನ ಮುಂದೆ ಹೇಳುವಂತಹ ಮಾತನ್ನು ಹೇಳುತ್ತಾನಂತೆ. ಸದ್ಭಿರ್ಹಿ ಸಂಗತಿ ಇಹೈವ ಸುಖಸ್ಯ ಹೇತುಃ ಮೋಕ್ಷೈಕ ಹೇತುಃ ಅಥ ತದ್ವಿಪರೀತಮನ್ಯತ್ ತಸ್ಮಾತ್ ವ್ರಜೇಮ ಸಹ ಪಾಂಡುಸುತೈಃ ಹಿ ಶಕ್ರಪ್ರಸ್ಥಂ ತ್ವಿತಿ ಸ್ಮಧೃತಚೇತಸಃ ಆಹ ಧರ್ಮಃ. ಸದ್ಭಿರ್ಹಿ ಸಂಗತಿಃ ಇಹೈವ ಸುಖಸ್ಯ ಹೇತುಃ. ಸುಖಸ್ಯ ಹೇತುಃ, ಹೇತು ಅಂದರೆ ಕಾರಣ, ಸುಖಸ್ಯ ಹೇತುಃ ಅಂತೇಳಿದರೆ ಇಲ್ಲಿ ಇರುವಂಥ ಸುಖ ಅದು ಕ್ಷಣಿಕ ಸುಖ. ನಮಗೆ ಏನು ಬೇಕು? ನಮಗೆ ಶಾಶ್ವತ ಸುಖ ಬೇಕು. ಆ ಶಾಶ್ವತ ಸುಖ ಸಿಗಬೇಕಿದ್ರೆ ಒಳ್ಳೆಯವರ ಜೊತೆಗೆ ನಾವು ಇರಬೇಕು. ಒಳ್ಳೆಯವರ ಜೊತೆಗೆ ಸದ್ಭಿಹಿ ಅಂದರೆ ಸತ್ ಅಂದರೆ ಒಳ್ಳೆಯವರು ಅಂತ. ಸಜ್ಜನ ಅಂದರೆ ಒಳ್ಳೆ ಜನರು, ಧಾರ್ಮಿಕರು, ಸಜ್ಜನ. ಸದ್ಭಿಹಿ ಒಳ್ಳೆಯವರ ಜೊತೆಗೆ, ಸಂಗತಿ ಸ್ನೇಹ, ಸಂಘ, ಒಳ್ಳೆಯವರ ಸಂಘ ಮಾಡಬೇಕು. ದುರ್ಜನರ ಸಂಘ ಮಾಡಿದರೆ ಹೋಯಿತು ಎಲ್ಲ, ಅಭಿಮಾನ ಭಂಗ ಅಂತ. ಸೊ ಒಳ್ಳೆಯವರ ಸಂಘ ಮಾಡಬೇಕು. ಸದ್ಭಿರ್ಹಿ ಸಂಗತಿ ಇಹ ಏವ, ಅದು ಮಾತ್ರ, ಇಹ ಇಲ್ಲಿ, ಏವ ಅದು ಮಾತ್ರ. ಒಳ್ಳೆಯವರ ಸಂಘ ಮಾಡಿದರೆ, ಒಳ್ಳೆಯವರ ಜೊತೆಗಿದ್ದರೆ ಒಳ್ಳೆಯದೇ ಹೇಳ್ತಾರೆ.
ಕೆಟ್ಟವರ ಜೊತೆಗಿದ್ದರೆ ಕೆಟ್ಟದೇ ಹೇಳ್ತಾರೆ, ಕೆಟ್ಟ ಮಾರ್ಗವನ್ನು ತೋರಿಸ್ತಾರೆ. ಒಳ್ಳೆಯವರು ಒಳ್ಳೆ ಮಾರ್ಗ ತೋರಿಸ್ತಾರೆ. ಸದ್ಭಿರ್ಹಿ ಸಂಗತಿ ಇಹ ಏವ ಸುಖಸ್ಯ ಹೇತು. ಆದ್ದರಿಂದ ಸುಖದ ಹೇತು ಹುಡುಕಿಕೊಂಡು ಹೋಗುವುದಲ್ವ ಮನುಷ್ಯ. ನಮಗೆ ಯಾವುದರಲ್ಲಿ ಸತ್ತ ಮೇಲೆ ನಮಗೆ ನೆಕ್ಸ್ಟ್ ಏನು ನಮಗೆ ಜೀವನ ಇದೆಯೋ, ಪುನರ್ಜನ್ಮ, ಆ ಜನ್ಮ ಒಳ್ಳೆ ಜನ್ಮ ಸಿಗಬೇಕು, ಅಥವಾ ನಮಗೆ ಒಳ್ಳೆ ಲೋಕ, ಸ್ವರ್ಗ ಮುಂತಾದ ಒಳ್ಳೊಳ್ಳೆ ಲೋಕಗಳು ಸಿಗಬೇಕು. ಅಂದರೆ ಮೋಕ್ಷವೇ ಸಿಗಬೇಕು. ಮೋಕ್ಷ ಸಿಗಲಿಲ್ಲ ಆದರೆ ಒಳ್ಳೊಳ್ಳೆ ಲೋಕಗಳಾದರೂ ಸಿಗಬೇಕಂತ ಈ ರೀತಿಯ ಸುಖವನ್ನು ನಾವು ಅಪೇಕ್ಷಿಸುವವರು. ಹೇತು ಅಂದರೆ ಆ ಸುಖಕ್ಕೆ ಕಾರಣ ಯಾವುದು? ಒಳ್ಳೆಯವರ ಸಂಘ ಮಾಡಿದರೆ ಆ ಸುಖ ಸಿಗ್ಬೋದು. ಅದು ಒಂದೇ. ಒಳ್ಳೆಯವರ ಸಂಘ ಬಿಟ್ಟರೆ ನಮಗೆ ಯಾವುದು ಒಳ್ಳೆಯ ಸುಖ ಸಿಗುವುದಿಲ್ಲ ನಮಗೆ. ಅದಕ್ಕೆ ಮೋಕ್ಷ ಏಕ ಹೇತು. ಮೋಕ್ಷ ಬೇಕು ಅಂತ ನಮಗೆ ದೊಡ್ಡ ಆಸೆ ಇದ್ದರೆ ಒಳ್ಳೆಯವರ ಸಂಘ ಮಾಡಲೇಬೇಕು. ನಾವು ಜ್ಞಾನವನ್ನು ಪಡ್ಕೊಳ್ಬೇಕು, ಪ್ರವಚನಗಳನ್ನು ಕೇಳಬೇಕು, ನಾವು ಆದಷ್ಟು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಭಗವಂತನ ಮಹಿಮೆ ಇರುವಂಥ ಭಾಗವತ ಓದಬೇಕು. ಹೀಗೆ ಶ್ರವಣ ಓದಿದ್ದನ್ನು ಮತ್ತೆ ಇನ್ನೊಬ್ಬರಿಗೆ ಹೇಳಬೇಕು, ಅದನ್ನು ಮನನ ಮಾಡಬೇಕು, ಮತ್ತೆ ಭಗವಂತನನ್ನು ಧ್ಯಾನ ಮಾಡಬೇಕು. ಆ ದೃಢಚಿತ್ತದಿಂದ ಯಾವಾಗ ನಾವು ಧ್ಯಾನ ಮಾಡ್ತೇವೋ ಪರಿಶುದ್ಧರಾಗಿ, ಆವಾಗಲೇ ಮೋಕ್ಷ ಸಿಗುವುದು. ಮೋಕ್ಷ ಏಕ ಹೇತು. ಇದು ಯಾವಾಗ ಸಾಧ್ಯ ಆಗ್ತದೆ? ಪಾಂಡವರ ಜೊತೆಗೆ ಹೋದರೆ ಸಾಧ್ಯ ಆಗ್ತದೆ. ಪಾಂಡವರ ಜೊತೆಗೆ ಇರುವುದು ಯಾರು? ಈ ಕಡೆಯಿಂದ ಯಾದವ ಕೃಷ್ಣ, ಈ ಕಡೆಯಿಂದ ವೇದವ್ಯಾಸರು, ಇಬ್ಬರು ಜ್ಞಾನದ ಭಂಡಾರ. ಸೊ ಅವರಿಗೆ ಪ್ರವಚನ ನಡೀತಾ ಇರ್ತದೆ ಪ್ರತಿದಿನ. ನಾವು ಕೂತ್ಕೊಳ್ಬೋದು. ಎಲ್ಲಿ? ಉಡುಪಿಯಲ್ಲಿ ಆ ರಾಜಾಂಗಣದಲ್ಲಿ ಪ್ರತಿದಿನ ಪ್ರವಚನ ಕೇಳಲಿಕ್ಕೆ ಹೋಗುವ ಅಂತ ಹೋಗುವ ರೀತಿಯಲ್ಲಿ ಈ ರೀತಿ ಒಳ್ಳೆಯವರ ಸಂಘದಲ್ಲಿ ಇದ್ದರೆ ನಮಗೆ ಪ್ರತಿದಿನ ಭಗವಂತನನ್ನು ಸೇರುವ ಮೋಕ್ಷದ ಬಗ್ಗೆ ಒಂದೊಂದೇ ಮೆಟ್ಲು ಏರ್ತಾ ಹೋಗ್ಬೋದು. ಅಥ ತದ್ವಿಪರೀತ ಮನ್ಯತ್. ಈ ಧೂರ್ತ ದುರ್ಯೋಧನ ನಿಮ್ಮದು ಆಸ್ತಿ ಮುಟ್ಟುಗೋಲಾಗ್ತೇನೆ, ನಿಮ್ಮದು ಬಂಗಾರ ದುಡ್ಡು ಎಲ್ಲ ಅಪಹರಿಸಿ ಬಿಡ್ತೇನೆ ಅಂತ ಹೇಳುವಂಥ ಮಹಾಧೂರ್ತ, ಅಷ್ಟು ಒಳ್ಳೆಯ ಪಾಂಡವರನ್ನು ಮನೆಯಿಂದ ಹೊರಗೆ ಹಾಕಿದವ, ಅವನ ಜೊತೆಗೆ ನಾವಿದ್ದರೆ ನಮಗೆ ಮೋಕ್ಷ ಬಿಟ್ಟು ಸ್ವರ್ಗ ಬಿಟ್ಟು ಒಂದು ಒಳ್ಳೆ ಲೋಕ ಸಿಗಲಿಕ್ಕಿಲ್ಲ. ಇನ್ನೇನು ನಾಯಿ ಬೆಕ್ಕು ಇದು ಮುಂಗುಸಿಯಾಗಿ ಹುಟ್ಟುವಂಥ ಪ್ರಾರಬ್ಧ ನಮಗೆ ಬರ್ತದೆ. ಆದ್ದರಿಂದ ನಮಗೆ ಸುಖ ಬೇಕು ಅಂತೇಳಿದರೆ, ಶಾಶ್ವತ ಸುಖ ಬೇಕು ಅಂತ ಏನಾದರೂ ಯೋಚನೆ ಇದ್ದರೆ ನಾವು ಪಾಂಡವರ ಜೊತೆಗೆ ಹೋಗಬೇಕು. ಇವನ ಜೊತೆಗಿದ್ದರೆ ತದ್ ವಿಪರೀತಂ ಅಂದರೆ ಏನು? ಇದಕ್ಕೆ ವಿಪರೀತವಾದದ್ದು ಸ್ವರ್ಗ ಮೋಕ್ಷ ಇಂಥ ಒಳ್ಳೆಯ ಲೋಕಗಳಿಗೆ ವಿಪರೀತವಾದದ್ದು ಯಾವುದಂದರೆ ಅಧೋಗತಿ, ನರಕ. ಸೊ ತದ್ ವಿಪರೀತಂ ಅನ್ಯತೆ. ಇವನ ಜೊತೆಗಿದ್ದರೆ ನಮಗೆ ಸಿಗೋದು ಯಾವುದು? ಅನ್ಯತೆ ಅಂದರೆ ಬೇರೆ. ಇದ್ದಾನಲ್ವ ದುರ್ಯೋಧನ, ಇವನ ಜೊತೆಗೆ ನಮಗೆ ಸಿಗೋದು ತದ್ ವಿಪರೀತಂ ಅಂದರೆ ಅಧೋಗತಿ, ನರಕವೇ ಸಿಗುವುದು. ಸ್ವರ್ಗ ಮೋಕ್ಷ ಇದರ ವಿಪರೀತ ಯಾವುದು ಅಂದರೆ ನರಕ, ಆಮೇಲೆ ಅಂಧ ತಮಸ್ಸು ಇಂಥದ್ದು. ತಸ್ಮಾತ್ ವ್ರಜೇಮ. ಆದ್ದರಿಂದ ನಾವು ಹೋಗ್ತೇವೆ. ವಯಂ ನಾವು ತಸ್ಮಾತ್ ವ್ರಜೇಮ, ನಾವು ಹೋಗುವುದೇ, ಹಿಂದೆ ನೋಡಲಿಕ್ಕಿಲ್ಲ. ಸಹ ಪಾಂಡುಸುತೈಹಿ. ಪಾಂಡುಸುತ ಅಂದರೆ ಪಾಂಡವರ ಜೊತೆಗೆ. ಸಹ ಅಂದರೆ ಜೊತೆಗೆ. ಯಾರ ಜೊತೆಗೆ ಹೋಗುದು? ನಾವು ಪಾಂಡವರ ಜೊತೆಗೇ ಹೋಗುದು. ಪಾಂಡವರ ಜೊತೆಗೆ ಹೋದರೆ ಒಂದು ಸ್ವರ್ಗ ಅಂತೇಳಿದರೆ ಅಂಥ ಪುಣ್ಯ ನಾವು ಮಾಡಿಬಿಟ್ರೆ ಮೋಕ್ಷವೇ ಸಿಗುವಂಥದ್ದು. ಇಲ್ಲಿ ಇದ್ದರೆ ಅದಕ್ಕೆ ವಿಪರೀತ ಅಧೋಗತಿ ಸಿಗುವಂಥದ್ದು. ಅಧೋಗತಿ ಯಾರಿಗೆ ಬೇಕು? ನಮಗೆ ಬೇಡ, ಆ ಪಾಪಿಷ್ಠನಿಗೆ ಇರಲಿ ಅಂತ ಹೇಳಿಬಿಟ್ಟು ತಸ್ಮಾತ್ ಆದ್ದರಿಂದ ವ್ರಜೇಮ ಹೋಗುವ. ಸಹ ಪಾಂಡುಸುತೈಹಿ ಪಾಂಡವರ ಜೊತೆಗೆ. ಸಹ ಅಂದರೆ ಜೊತೆಗೆ. ಯಾರ ಜೊತೆಗೆ? ಪಾಂಡುಸುತೈಹಿ ಪಾಂಡುವಿನ ಮಕ್ಕಳು ಅಂದರೆ ಪಾಂಡವರ ಜೊತೆಗೆ ಹೋಗುವುದೇ ನಾವು ಅಂತ. ಶಕ್ರಪ್ರಸ್ಥಂ. ಶಕ್ರ ಅಂದರೆ ಇಂದ್ರ. ನಾವು ಎಲ್ಲಿಗೆ ಹೋಗುದು? ಇಂದ್ರಪ್ರಸ್ಥಕ್ಕೆ. ಅಲ್ಲಿಗಲ್ಲ ಕಳಿಸಿದ್ದವ ಪಾಂಡವರನ್ನು, ಅಲ್ಲಿಗಲ್ಲ ಅವರು ಹೋದದ್ದು, ನಾವು ಅಲ್ಲಿಗೆ ಹೋಗುದು ಅಂತ. ಶಕ್ರಪ್ರಸ್ಥಂ ತು ಇತಿ ಅಂದರೆ ನಾವು ಪಾಂಡವರನ್ನು ಅನುಸರಿಸಿ ಹೋಗುವುದೇ ಅಂತ. ಇತಿ ಅಂದರೆ ತು ಇತಿ. ತು ಅಂತ ಹೇಳಿದರು ಅಂದರೆ ಏನು ದುರ್ಯೋಧನ ಹೇಳಿದ್ದಾನೋ ಅದು ಇವರಿಗೆ ಲೆಕ್ಕಕ್ಕೆ ಇಲ್ಲ. ಅವರು ಮನಸ್ಸು ಏನು ಮಾಡಿದ್ದಾರೆ?
ತು ಇತಿ. ತು ಅಂತೇಳಿದರೆ ಅವನ ಆಜ್ಞೆ, ಅವನ ಆದೇಶ ಅವನಿಗೆ ಇರಲಿ, ಅವನು ಮಾಡುವುದು ಮಾಡಲಿ ಅಂತ ಹೇಳಿಬಿಟ್ಟು ತು ಅಂದ್ರಿಂದ ಅವನಿಗೆ ಬೇರೆಯೇ ಥರ ಯೋಚನೆ ಮಾಡ್ತಾರೆ ಇವರೆಲ್ಲ ಸ್ವರ್ಗ ಮೋಕ್ಷ ಒಳ್ಳೆ ಲೋಕಗಳು ಸಿಗಬೇಕು, ನಮಗೆ ಶಾಶ್ವತ ಸುಖ ಸಿಗಬೇಕು, ಅದು ಪಾಂಡವರ ಜೊತೆಗಿದ್ದರೆ ಮಾತ್ರ ಸಾಧ್ಯ ಅಂತ ಈ ಮಾರ್ಗದಲ್ಲಿದ್ದಾರೆ, ಅವನ ಮಾರ್ಗದಲ್ಲಿ ಇಲ್ಲ, ಅದರಲ್ಲಿ ಅಧೋಗತಿ ಸಿಗುವುದು. ಸೊ ಈ ರೀತಿ ಇತಿ ತು ಇತಿ ಧೃತಚೇತಸಃ. ಧೃತ ಅಂತೇಳಿದರೆ ಧರಿಸಿಬಿಟ್ಟಿದ್ದಾರೆ, ಚೇತಸ ಅಂತ ಹೇಳಿದ್ರೆ ಮನಸ್ಸನ್ನು ಧರಿಸಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಏನರ್ಥ ಅಂದರೆ ದೃಢವಾಗಿ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮದೆಲ್ಲ ಹೋದರೂ ಚಿಂತೆ ಇಲ್ಲ, ನಾವು ಪಾಂಡವರ ಜೊತೆಗೆ ಹೋಗುವುದು. ಯಾಕಂತೇಳಿದರೆ ಇಲ್ಲಿ ಇರುವುದು ಸುಮ್ಮನೆ, ಅಲ್ಲಿ ಇರುವುದು ಮನೆ. ನಮ್ಮನೆ ಇರುವುದು ಅಲ್ಲಿ, ಇಲ್ಲಿ ಇರುವುದು ಸುಮ್ಮನೆ. ಈ ಸುಮ್ಮನೆ ಮನೆ ದುರ್ಯೋಧನ ನೀನೇ ಇಟ್ಕೋ, ನಮಗೆ ಆ ಮನೆ ಬೇಕು, ಯಾವುದು ಪುನರ್ಜನ್ಮ ಆದಮೇಲೆ ನಮಗೆ ಒಳ್ಳೆ ಲೋಕ ಸಿಗುವಂಥ ಮನೆ ಬೇಕು, ನಿನ್ನ ಮನೆ ಬೇಡ ನಮಗೆ, ನೀನು ಏನಾದರೂ ಮಾಡುವುದು ಮಾಡ್ಕೋ ಅಂತ ಹೇಳಿಬಿಟ್ಟು ಧೃತಚೇತಸಃ ಗಟ್ಟಿ ಮನಸ್ಸು ಮಾಡಿಕೊಂಡು, ಅಂದರೆ ದೃಢ ಮನಸ್ಸು ಮಾಡಿಕೊಂಡು ನಮ್ಮದೆಲ್ಲ ಅವ ಅಪಹರಿಸ್ತಾನಂತೆ, ಹೋಗಲಿ ನಮಗೆ ಏನು ಬೇಡ ಅಂತ ಹೇಳಿಬಿಟ್ಟು ಅವು ಏನು ಮಾಡಿದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ, ಅನುಸರಿಸಿ ಹೋಗ್ತಾ ಇದ್ದಾರೆ ಪಾಂಡವರನ್ನು ಅಂತ ಹೇಳುವಾಗ ಧರ್ಮ ಆಹ ಧರ್ಮ. ಧರ್ಮರಾಜ ಹಿಂದೆ ತಿರುಗಿ ನೋಡ್ತಾನೆ, ಅಯ್ಯೋ ದೊಡ್ಡ ಬೀಡೆ ಬರ್ತಾ ಇದೆ ನಮ್ಮ ಜೊತೆಗೆ, ಇದು ಏನಪ್ಪ ಹಸ್ತಿನಾವತಿ ಖಾಲಿ ಆಗ್ತಾ ಇದೆ, ಎಲ್ಲ ಇಂದ್ರಪ್ರಸ್ಥಕ್ಕೆ ಬರುವವರಿದ್ದಾರೆ ಅಂದರೆ ಜನರಿಗೂ ಗೊತ್ತಿದೆ, ಧರ್ಮರಾಜನಿಗೆ ವಿಷಯ ಅರ್ಥ ಆಯಿತು. ಆದರೂ ಇದು ಸರಿಯಲ್ಲ ಅಂತ ಅವನ ಮನಸ್ಸಿಗೆ ಬಂದಿರಬೇಕು. ಧರ್ಮ ಧರ್ಮರಾಜನು ಅವರನ್ನು ಕುರಿತು ತಮ್ಮನ್ನು ಅನುಸರಿಸಿ ಬರುವಂತಹ ಹಸ್ತಿನಾವತಿಯ ದೃಢ ಮನಸ್ಸಿನ ಜನರನ್ನು ಕುರಿತು ಹೇಳಿದ. ಧರ್ಮ ಸೊ 217ನೇ ಶ್ಲೋಕಕ್ಕೆ ಸಜ್ಜನರೊಂದಿಗೆ ಜೊತೆ ಇರುವುದು ಇಹದಲ್ಲಿ ಸುಖಕ್ಕೆ ಮುಖ್ಯ ಸಾಧನ, ಮೋಕ್ಷಕ್ಕೂ ಮುಖ್ಯ ಸಾಧನ. ಸೊ ಸಜ್ಜನರೊಂದಿಗೆ ಇರುವುದು, ಸದ್ಭಿಹಿ ಸಂಗತಿ ಅಂದರೆ ಸ್ನೇಹ, ಜೊತೆ ಇರುವುದು ಅದು ಸಂಗತಿ. ಸಜ್ಜನರ ಸಂಘ, ನಮಗೆ ಸ್ವರ್ಗವ ಮೋಕ್ಷವ ಬೇಕಿದ್ದರೆ ಸಜ್ಜನರ ಸಂಘ. ಸಜ್ಜನರ ಸಂಘದಲ್ಲಿ ಏನು ಸಿಗ್ತದೆ ಅಂತ ಹೇಳಿದ್ರೆ, ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಒಳ್ಳೊಳ್ಳೆ ಪ್ರವಚನ ಕೇಳಿಸ್ತಾರೆ, ಒಳ್ಳೊಳ್ಳೆದು ಸೀರಿಯಲ್ ನೋಡಿ ರಾಘವೇಂದ್ರ ಸ್ವಾಮಿ ಮಹಾತ್ಮೆ ನೋಡಿ ಅಂತ ಹೇಳ್ತಾರೆ, ಅವ್ರ ಜೊತೆ ಕೂತ್ಕೊಂಡು ನೋಡ್ಬೋದು, ಪ್ರವಚನ ಕೇಳ್ಬೋದು, ಪ್ರತಿಯೊಂದು ಒಳ್ಳೆಯದೇ ಹೇಳ್ತಾರೆ. ಅಯ್ಯೋ ನಮಗೆ ಸಿನಿಮಾಕ್ಕೆ ಹೋಗ್ಬೇಕಿತ್ತು ಅಂತ ಹೇಳಿದರೆ ಅದು ಏನ್ರಿ ಇದೆ ಸಿನಿಮಾದಲ್ಲಿ, ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ. ಸೊ ನಮಗೇನು ಭಗವಂತನ ಜೊತೆಗಿದ್ದರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ಯಾವುದಿದೆ ಅಂತ ಹೇಳಿಬಿಟ್ರೆ ಆ ಸಿನಿಮಾ ಅನ್ನುವಂಥದ್ದು ಅದು ಏನು ಉಪಯೋಗ ಇಲ್ಲದ್ದು ಅಂತ ಮನಸ್ಸಿಗೆ ಬಂದುಬಿಡ್ತದೆ. ಅಂತೇಳಿದರೆ ನಾವು ಮನಸ್ಸು ಕೆಟ್ಟ ಸಂಗತಿಗೆ ಅಥವಾ ಉಪಯೋಗ ಇಲ್ಲದ ಸಂಗತಿಗಳ ಹತ್ರ ಹೋಗಲಿಕ್ಕೆ ಬಿಡುವುದಿಲ್ಲ. ಯಾರು ಒಳ್ಳೆಯವರ ಜೊತೆಗಿದ್ದರೆ, ಸಜ್ಜನರೊಂದಿಗೆ ಜೊತೆ ಇರುವುದು ಇಹದಲ್ಲಿ ಸುಖಕ್ಕೆ, ಸುಖ ಏಕಹೇತು, ಸುಖಕ್ಕೆ ಏಕಹೇತು, ಅದು ಒಂದೇ ಕಾರಣ. ನೀವು ಒಳ್ಳೆಯವರ ಜೊತೆಗೆ ಸ್ನೇಹ ಮಾಡ್ತೀರೋ, ಅಯ್ಯಯ್ಯೋ ಕೆಟ್ಟ ಜನರ ಜೊತೆಗೆ ಯಾಕಪ್ಪ ಸ್ನೇಹ ಮಾಡ್ತೀರಿ, ನಿಮಗೆಲ್ಲ ಕೆಟ್ಟ ಯೋಚನೆಯೇ ತುಂಬಿಸಿಬಿಡ್ತಾರೆ ನಿಮ್ಮ ಮನಸ್ಸಿಗೆ. ಮಕ್ಕಳನ್ನು ಅಷ್ಟೇ ಬೆಳೆಸುವಾಗ ನಾವು ಮಕ್ಕಳ ಸ್ನೇಹಿತರು ಯಾರು ಅಂತ ನೋಡಬೇಕು. ಮಕ್ಕಳ ಸ್ನೇಹಿತರು ಬಹಳ ಇಂಪಾರ್ಟೆಂಟ್. ಯಾಕಂತೇಳಿದರೆ ಆ ಸ್ನೇಹಿತರು ಹೇಳುವಂಥದ್ದನ್ನೆಲ್ಲ ಈ ಮಕ್ಕಳು ಕೇಳ್ತಾರೆ. ಒಳ್ಳೆ ಸ್ನೇಹಿತರು ಸಿಕ್ಕಿದರೆ ಒಳ್ಳೆಯದು ಕೇಳಿಸ್ತಾರೆ, ಒಳ್ಳೊಳ್ಳೆ ಮಾರ್ಕ್ ತೆಗಿತಾರೆ. ಕೆಟ್ಟ ಸ್ನೇಹಿತರು ಸಿಕ್ಕಿದರೆ ಈ ಸಲ ಮಾರ್ಕು ಕೆಂಪು ಗೀಟು ಬಂತು ಅಂತ ತೋರಿಸ್ತಾನೆ ಪ್ರೋಗ್ರೆಸ್ ಕಾರ್ಡು. ಸೊ ಅದಕ್ಕೋಸ್ಕರನೇ ಸದ್ಭಿರಿಹಿ ಸಂಗತಿ, ಒಳ್ಳೆಯವರ ಸಂಘ. ಇಹ ಇಲ್ಲಿಗೆ ಏವ ಅದು ಒಂದೇ, ಸುಖ ಏಕ ಹೇತು, ಸುಖಕ್ಕೆ ಅಂದರೆ ಶಾಶ್ವತ ಸುಖಕ್ಕೆ ಅದೊಂದೇ ಕಾರಣ, ಅದೊಂದೇ ಸಾಧನ, ಮುಖ್ಯ ಸಾಧನ. ಆಮೇಲೆ ಮೋಕ್ಷ ಏಕ ಹೇತು, ಮೋಕ್ಷಕ್ಕೂ ಕೂಡ ಅದೇ ಕಾರಣ, ಅದೇ ಮುಖ್ಯ ಸಾಧನ. ಅದೇ ದುರ್ಜನರ ಸಂಘ ಅದಕ್ಕೆ ವಿರುದ್ಧವಾಗಿ, ದುರ್ಜನರ ಸಂಘ ಅದಕ್ಕೆ ವಿರುದ್ಧವಾಗಿ ಇಹ ಪರಗಳೆರಡರಲ್ಲೂ ದುಃಖಕ್ಕೆ ಸಾಧನ. ಅಂತೇಳಿದರೆ ಬೇಡವಾದ್ದನ್ನೆಲ್ಲ ಹೇಳಿಕೊಡ್ತಾರೆ,
ಆ ಥರ ಹೋದರೆ ಎಲ್ಲ ಏನು, ಅಯ್ಯೋ ಸಿನಿಮಾಕ್ಕೆ ಹೋದರೆ ಸುಮ್ಮನೆ ಅಲ್ಲಿ ದುಡ್ಡು ದಂಡ 1,000 ರೂಪಾಯಿ ದಂಡ ಆಯಿತು, ಆಮೇಲಿಂದ ಅದಕ್ಕೆ ಆಟೋ ಅದು ಇದು ನೋಡಿಕೊಂಡು 1.5 ಗಂಟೆಗೆ ಹೊರಟಿದ್ದೇವೆ, 6:30 ಗಂಟೆಗೆ ಬಂದಿದ್ದೇವೆ, ಅಷ್ಟು ಟೈಮು ವೇಸ್ಟ್ ಆಯಿತು, ಅದು ಏನೂ ಉಪಯೋಗ ಇರಲಿಲ್ಲ ಅಂತೇಳಿದ್ರೆ ಏನು ಸಿಕ್ಕಿತು? ದುರ್ಜನರ ಸಂಘ. ಅದಕ್ಕೆ ವಿರುದ್ಧವಾಗಿ ಸಜ್ಜನರ ಸಂಘಕ್ಕೆ ವಿರುದ್ಧವಾಗಿ ಇಹ ಪರ ಅಂತೇಳಿದರೆ ಇಲ್ಲಿಯೂ ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಎಲ್ಲ ವೇಸ್ಟು. ಅದೇ ನಿಮ್ಮ ಜೊತೆಗೆ ನಾವು ದೇವಸ್ಥಾನಕ್ಕೆ ಬರ್ಬೋದಿತ್ತಲ್ರಿ, ಎಷ್ಟು ಒಳ್ಳೆಯದು, ಎಷ್ಟು ಚೆನ್ನಾಗಿತ್ತು ಪ್ರವಚನ ಅಂತ ಹೇಳುವಾಗ ಹೊಟ್ಟೆ ಉರಿಸ್ಕೊಳ್ತಾರೆ, ಅಯ್ಯೋ ನಮ್ಗೆ ಅದೇ ಬೇಕಾಗಿತ್ತು, ಇದು ಬೇಡವಾಗಿತ್ತು. ಆದ್ದರಿಂದ ಇಹ ಮತ್ತು ಪರಗಳೆರಡರಲ್ಲಿಯೂ ಕೂಡ ದುಃಖಕ್ಕೆ ಸಾಧನ ಉಪಯೋಗ ಇಲ್ಲದ್ದು. ಆದ್ದರಿಂದ ತಸ್ಮಾತ್ ನಾವು ಪಾಂಡವರೊಂದಿಗೆ ಇಂದ್ರಪ್ರಸ್ಥಕ್ಕೆ ತೆರಳೋಣ. ಸೊ ತಸ್ಮಾತ್ ಪಾಂಡುಸುತೈ ಸಹ, ಪಾಂಡವರ ಜತೆಗೆ ಎಲ್ಲಿಗೆ? ಶಕ್ರಪ್ರಸ್ಥಂ, ಇಂದ್ರಪ್ರಸ್ಥಕ್ಕೆ ವ್ರಜೇಮ, ಹೋಗುವ ಅಂತ ಧೃತಚೇತಸಃ, ಗಟ್ಟಿ ಮನಸ್ಸು ಮಾಡಿದ ಆ ಜನರಿಗೆ ಧರ್ಮರಾಜ ಈ ರೀತಿ ಹೇಳಿದ. ಧರ್ಮರಾಜ ಈ ರೀತಿ ವಿಜ್ಞಾಪಿಸಿಕೊಂಡ ಅಂತ ಈ ಶ್ಲೋಕ. ನೆಕ್ಸ್ಟ್ ಶ್ಲೋಕ ಬೇರೆ. ಪ್ರೀತಿರ್ಯದಿ ಸ್ಮ ಭವತಾಂ ಮಯಿ ಸಾನುಜೇಸ್ತಿ ತಿಷ್ಠಧ್ವಮತ್ರ ಪಿತುರೇವ ಹಿ ಶಾಸನೆ ಮೇ ಕೀರ್ತಿರ್ಹಿ ಓನುಗಮನಾತ್ ಪಿತುರತ್ಯಯೇನ ನಶ್ಯೇನ್ನ ಇತ್ಯನುಸರಧ್ವಮಿಹಾಂಬಿಕೇಯಂ. 218ನೇ ಶ್ಲೋಕ. ಧರ್ಮರಾಜ ಹೇಳ್ತಾನೆ ಆ ಜನರಿಗೆಲ್ಲ, ಯಾವ ಪಕ್ಷದಲ್ಲಿ ನಿಮಗೆ ಅನುಜರಿಂದ ಸಹಿತನಾದ ನನ್ನಲ್ಲಿ ಪ್ರೀತಿ ಇದೆಯೋ ಹಾಗಾದರೆ ಇಲ್ಲಿಯೇ, ಅಂದರೆ ಹಸ್ತಿನಾವತಿಯಲ್ಲಿಯೇ ನನ್ನ ತಂದೆಯಾದ ಧೃತರಾಷ್ಟ್ರನ ಅಪ್ಪಣೆಯಲ್ಲಿ ನಿಲ್ಲಿರಿ. ಅದರಿಂದ ನನಗೂ ಕೀರ್ತಿ ಬರುತ್ತೆ. ನೀವು ನನ್ನನ್ನು ಹಿಂಬಾಲಿಸಿದರೆ ತಂದೆಯ ಮಾತನ್ನು ಅತಿಕ್ರಮಿಸುವಿಕೆಯಿಂದ ನಮ್ಮ ಕೀರ್ತಿಯು ನಾಶವಾಗುತ್ತದೆ. ಆದುದರಿಂದ ಇಲ್ಲಿಯೇ ಧೃತರಾಷ್ಟ್ರನನ್ನೇ ಅನುಸರಿಸಿರಿ ಅಂತ ಧರ್ಮರಾಜ ಹೇಳ್ತಾನೆ. ಪ್ರೀತಿರ್ಯದಿ ಸ್ಮ ಭವತಾಂ ಮಯಿ ಸ ಅನುಜೇಸ್ತಿ ತಿಷ್ಠಧ್ವಂ ಅತ್ರ ಪಿತುರೇವ ಹಿ ಶಾಸನೆ ಮೇ ಕೀರ್ತಿರ್ಹಿ ವಹ ಅನುಗಮನಾತ್ ಪಿತುರತ್ಯಯೇನ ನಶ್ಯೇತ್ ನ ಇತಿ ಅನುಸರಧ್ವಂ ಇಹ ಅಂಬಿಕೇಯಂ. ಪ್ರೀತಿ ಯದಿ ಪ್ರೀತಿ, ಯದಿ ಅಂದರೆ ಒಂದು ವೇಳೆ, ಪ್ರೀತಿ ನಿಮಗೆ ನಮ್ಮ ಮೇಲೆ ಪ್ರೀತಿ ಇರುವುದಾದರೆ, ಭವತಾಂ ನಿಮಗೆ, ನಿಮ್ಮನ್ನು, ನೀವು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಿ ಅಂತಾದರೆ, ಮಯಿ ನನ್ನಲ್ಲಿ, ಸ ಅನುಜೆ ನನ್ನಲ್ಲಿ, ನನ್ನ ತಮ್ಮಂದಿರಲ್ಲಿ ನೀವು ಪ್ರೀತಿ ಇಟ್ಟಿದ್ದೀರಿ. ಅಂದರೆ ನಮ್ಮ ಮೇಲಿನ ಪ್ರೀತಿಯಿಂದ ಎಲ್ಲ ಬಿಟ್ಟು ನಮ್ಮ ಜೊತೆಗೆ ಬರುವುದು ಅಂತ ನೀವು ಏನು ಮಾಡಿದರೆ, ದೃಢ ಮನಸ್ಸಿಂದ ಹೊರಟು ಬಿಟ್ಟಿದ್ದೀರಿ. ಸೊ ನೀವು ನನ್ನ ಮೇಲೆ ನಿಜವಾಗಿ ಪ್ರೀತಿ ಇರುವುದಿದ್ದರೆ, ಮೈ ಅಂತೇಳಿದ್ರೆ ನನ್ನಲ್ಲಿ, ಸ ಅನುಜೆ ಮತ್ತು ನನ್ನ ತಮ್ಮಂದಿರಲ್ಲಿ, ಅನುಜೆ ಅಂತೇಳಿದ್ರೆ ತಮ್ಮಂದಿರಲ್ಲಿ, ಅಸ್ತಿ ಇದ್ದರೆ, ಪ್ರೀತಿ ಯದಿ ಭವತಾಂ ನಿಮ್ಮ, ಭವತಾಂ ನಿಮ್ಮ ಪ್ರೀತಿ ಯದಿ ಒಂದು ವೇಳೆ ನಿಜವಾಗಿ ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದರೆ, ಹಾಗಾದರೆ ನೀವೇನು ಮಾಡಬೇಕು? ತಿಷ್ಠಧ್ವಂ ಅತ್ರ ತಿಷ್ಠಧ್ವಂ, ನೀವು ಇಲ್ಲೇ ಇರಿ, ಹಸ್ತಿನಾವತಿಯಲ್ಲೇ ಇರಿ. ಅತ್ರ ತಿಷ್ಠಧ್ವಂ ಅಂತೇಳಿದ್ರೆ ನೀವು ಇಲ್ಲೇ ಇರಿ. ತಿಷ್ಠತಿ ಅಂತೇಳಿದ್ರೆ ಪ್ರಾಣ ಪ್ರತಿಷ್ಠೆ, ತಿಷ್ಠ ಅಂತೇಳಿದ್ರೆ ಪ್ರಾಣ ಪ್ರತಿಷ್ಠೆ ಅಂತೇಳಿದ್ರೆ ಭಗವಂತನನ್ನು ಅಲ್ಲೇ ಒಂದು ಪ್ರತಿಷ್ಠೆ ಮಾಡಿ ಇಡುವುದು ಅಂತೇಳಿದ್ರೆ ಮತ್ತೆ ಭಗವಂತ ಕದಲಿಕ್ಕಿಲ್ಲ, ಅದಕ್ಕೆ ಹೇಳೋದು ಪ್ರತಿಷ್ಠೆ. ಸೊ ಪ್ರತಿಷ್ಠೆ. ಸೊ ತಿಷ್ಠತಿ ತಿಷ್ಠಧ್ವಂ, ನೀವು ಇಲ್ಲೇ ಇರಿ, ಇಲ್ಲಿ ಕದಲುದು ಬೇಡ, ನೀವು ನಮ್ಮ ಜೊತೆಗೆ ಬರುವುದು ಬೇಡ. ಪಿತುರೇವ ಹಿ ಶಾಸನೆ ಮೇ, ದೊಡ್ಡಪ್ಪ ಪಿತುಹು ತಂದೆಗೆ ಸಮಾನ ಯಾರು? ದೊಡ್ಡಪ್ಪ ಧೃತರಾಷ್ಟ್ರ, ಅವರ ಶಾಸನದಲ್ಲಿ, ಶಾಸನೆ ಅಂದರೆ ಶಾಸನದಲ್ಲಿ, ಯಾರ ಶಾಸನದಲ್ಲಿ? ಪಿತುರೇವ, ಪಿತುಹು ಏವ, ನಮ್ಮ ದೊಡ್ಡಪ್ಪನವರ ಶಾಸನದಲ್ಲೇ, ಏವ ಅಂದರೆ ಅದರಲ್ಲೇ ಇರಿ, ಇಲ್ಲೇ ಇರಿ.
ನೀವು ಒಂದು ವೇಳೆ ನನ್ನ ಮೇಲೆ ನಿಜವಾಗಿಯೂ ನಮ್ಮ ಮೇಲೆ ಪ್ರೀತಿ ಇದ್ದರೆ ನೀವು ಇಲ್ಲೇ ಇರಿ. ನೀವು ಇಲ್ಲೇ ಇದ್ದರೆ ಮೇ ಕೀರ್ತಿ, ನನಗೆ ಅದೇ ದೊಡ್ಡ ಯಶಸ್ಸು. ಅಂದರೆ ನೀವು ತಿಳ್ಕೊಂಡಿರ್ಬೋದು, ನೀವು ನನ್ನ ಜೊತೆಗೆ ಬಂದರೆ ಅದು ನನಗೆ ಯಶಸ್ಸು ಅಂತ. ಇಲ್ಲ, ನನಗೆ ಯಶಸ್ಸು ಯಾವುದು, ನನಗೆ ನನ್ನ ತಮ್ಮಂದಿರಿಗೆ ಯಶಸ್ಸು ಯಾವುದು ಅಂತ ಹೇಳಿದ್ರೆ ನೀವು ಇಲ್ಲೇ ಇರಬೇಕು, ನೀವು ನಮ್ಮ ಜೊತೆಗೆ ಬರಬಾರ್ದು. ಸೊ ಮೇ ಕೀರ್ತಿ ಹಿ ಖಂಡಿತ. ವಹ ಅನುಗಮನಾತ್ ಅಂದರೆ ನೀವು ಒಂದು ವೇಳೆ ನೀವು ಅನುಗಮನಾತ್, ಅನುಗಮನ, ಗಮನ ಅಂದರೆ ಹೋಗುವುದು, ಗಚ್ಚತಿ ಸೊ ಗಮನ ಹೋಗುವಿಕೆ. ಅನುಗಮನ ಅಂದರೆ ಎಲ್ಲಿ ಪಾಂಡವರು ಹೋಗಿದ್ದಾರಾ ನಾವು ಹೋಗ್ತೇವೆ ಅಂತ ಹೋಗುವುದು ಅನುಗಮನ, ಹಿಂಬಾಲಿಸಿ ಹೋಗುವುದು ಅನುಗಮನ. ಸೊ ಅನುಗಚ್ಚತಿ, ಅನುವ್ರಜತಿ, ಸೊ ಅನುವ್ರಜೇತ ಅದು ಬಂದಿತ್ತಲ್ವ, ಅನುಗಚ್ಚೇತ, ಅನುವ್ರಜೇತ. ಸೊ ಹೀಗೆ ಇಲ್ಲಿ ಅನುಗಚ್ಚೇತ ಅನುಗಮನ. ನೀವು ನನ್ನ ಜೊತೆಗೆ ಬಂದುಬಿಟ್ರೆ ಅನುಗಮನಾತ್ ಪಿತುಹು ಅತ್ಯಯೇನ, ದೊಡ್ಡಪ್ಪನ ಶಾಸನ ಬೇಡ ಅಂತ ಅತ್ಯಯ ಅಂದರೆ ಅತಿಕ್ರಮಿಸು, ಅಂದರೆ ಅದನ್ನು ಉದ್ಧಟತನದಿಂದ ತಿರಸ್ಕರಿಸುವುದು, ಅದು ಅತ್ಯಯ ಅಂದರೆ ಪಿತುಹು ಅತ್ಯಯೇನ, ನನ್ನ ದೊಡ್ಡಪ್ಪನ ಶಾಸನವನ್ನು ಉಲ್ಲಂಘಿಸಿ, ಅತಿಕ್ರಮಿಸಿ, ಉಲ್ಲಂಘಿಸಿ, ದಾಟಿ, ಅದನ್ನು ದಾಟಿ ಬರುವುದು ಅಂತ ಹೇಳಿದರೆ, ಸೊ ದಾಟಿ ಬರುವುದು ಅಂತ ಹೇಳಿದರೆ ನಮಗದು ಬೇಡ ಅಂತ ಬಿಟ್ಟು ಬಂದುಬಿಡೋದು, ದಾಟಿ ಬರುವುದು. ನಾವು ಅದನ್ನು ದಾಟಿ ಆಯಿತು ಅಂತ, ನಾವು ಆ ಲೆವೆಲಲ್ಲಿ ಈಗ ನಮ್ಮ ಲೆವೆಲ್ ಬೇರೆ ಆಗಿದೆ ಅಂತ ಆ ಲೆವೆಲ್ ದಾಟಿ ಬಿಟ್ಟಿದ್ದೇವೆ ಅಂತ ಹೇಳಿದರೆ, ನಿಮ್ಗೆ ಯಾರಾದರೂ ಟಾಫಿ ಕೊಟ್ಟರೆ, ಕ್ಯಾಡ್ಬರೀಸ್ ಟಾಫಿ, ಆವಾಗ ನೀವು ಏನು ಯೋಚನೆ ಮಾಡ್ತೀರಿ, ಅಯ್ಯೋ ಮೊಮ್ಮಕ್ಕಳಿಗ ಅಥವಾ ಬೇರೆ ಮಕ್ಕಳಿಗ ಯಾರಿಗಾದರೂ ಕೊಡುವ ಅಂತ ಯೋಚನೆ ಮಾಡ್ತೀರಿ. ಇಲ್ಲ ನೀವು ಒಂದು ತಿನ್ನಿರಿ ಅಂತ ಹೇಳಿದರೆ, ನಾವು ಆ ಲೆವೆಲಲ್ಲಿ ಇಲ್ಲ, ಮಕ್ಕಳು ತಿನ್ನುವಂಥದ್ದು, ನಾವು ಅದನ್ನು ಏನು ತಿನ್ನೋದು ಅಂತ ಅದಕ್ಕೆ ಹೆಸರು ಅತ್ಯಯ, ಆ ಲೆವೆಲ್ ದಾಟಿ ಆಗಿದೆ ಅಂತ ಹೇಳಿದರೆ ನೀವು ನನ್ನ ದೊಡ್ಡಪ್ಪನ ಶಾಸನವನ್ನು ಪಿತುಹು ಅಂದರೆ ದೊಡ್ಡಪ್ಪ, ಸೊ ದೊಡ್ಡಪ್ಪನನ್ನು ಉಲ್ಲಂಘಿಸಿ ಅಂತ ಹೇಳಿದರೆ ಏನರ್ಥ, ದೊಡ್ಡಪ್ಪನ ಶಾಸನವನ್ನು ಉಲ್ಲಂಘಿಸಿ, ದಾಟಿ, ಅತಿಕ್ರಮಿಸಿ, ಬೇಡ ಅಂತ ತಿರಸ್ಕರಿಸಿ ಬಿಟ್ಟು ಬಂದರೆ ನನ್ನ ಕೀರ್ತಿ ಏನಾಗ್ತದೆ, ನಶ್ಯೇತ್, ನನ್ನ ಕೀರ್ತಿ ಮಣ್ಣು ಪಾಲಾಗ್ತದೆ. ಇಲ್ಲ, ನೀವು ತಿಳ್ಕೊಂಡೆ ಥರ ಅಲ್ಲ, ಅವ್ರು ತಿಳ್ಕೊಂಡಿದ್ದು ಏನಂತ ಹೇಳಿದ್ರೆ, ಜನರೆಲ್ಲ ತಿಳ್ಕೊಂಡಿದ್ದು ಅವರವರ ಸ್ವರ್ಗ ಮೋಕ್ಷ ಸಿಗುವಂಥದ್ದು. ಧರ್ಮರಾಜ ಹೇಳುವಂಥದ್ದು ಏನಂತ ಹೇಳಿದ್ರೆ, ನೋಡಿ ನೀವು ಒಂದು ವೇಳೆ ನನ್ನ ಮೇಲೆ ಪ್ರೀತಿಯಿಂದ ಹಿಂಬಾಲಿಸೋದಿದ್ದರೆ ಬೇಡ, ಯಾಕಂತ ಹೇಳಿದ್ರೆ ನನ್ನ ದೊಡ್ಡಪ್ಪನ ಶಾಸನ ಅಲ್ಲಿ ನಡೀತಾ ಇದೆ, ನೀವು ಅಲ್ಲೇ ಇರಬೇಕು. ಒಂದು ವೇಳೆ ಅದನ್ನು ನೀವು ಮೀರುವುದಂದ್ರೇನು, ಅತ್ಯಯೇನ, ಅದನ್ನು ಮೀರಿ, ಅದನ್ನು ದಾಟಿ, ಅದನ್ನು ಉಲ್ಲಂಘಿಸಿ, ಅದನ್ನು ತಿರಸ್ಕರಿಸಿ ನಮ್ಮ ಜೊತೆಗೆ ಬಂದು ಬಿಟ್ಟರೆ ನನಗೂ ಕೀರ್ತಿ ಇಲ್ಲ, ನನ್ನ ಕೀರ್ತಿ ನಶ್ಯೇತ್, ನಾಶವಾಗಿ ಬಿಡ್ತದೆ. ಕೀರ್ತಿಯಿಂದ ಮೊದಲೇ ಬಂದಿದೆ, ಅಂದರೆ ನೀವು ಅವ್ರ ಜೊತೆಗೆ ಇದ್ದರೆ ನನಗೆ ಕೀರ್ತಿ, ನೀವು ಅವರನ್ನು ಬಿಟ್ಟು ಬಂದರೆ ಅದು ನಾಶ ಆಗ್ತದೆ. ಅದು ಅಂದರೆ ಯಾವುದು, ಆ ಕೀರ್ತಿ ನಾಶವಾಗ್ತದೆ. ನ ಇತಿ ಅನುಸರಧ್ವಂ ಇಹ ಅಂಬಿಕೇಯಂ ಅಂದರೆ ಅಂಬಿಕಾಳ ಮಗ ಧೃತರಾಷ್ಟ್ರ ರಾಜ ನಿಮಗೆ, ಅವನ ರಾಜ್ಯದಲ್ಲೇ ನೀವು ಇರಿ. ನ ಇತಿ ಅನುಸರಧ್ವಂ, ಇತಿ ನ ಅನುಸರಧ್ವಂ, ಅನುಸರತಿ, ಸಾರಥಿ ಅಂದರೆ ಜಾರುವುದು ಅಂತ. ಅಂದರೆ ಇವರು ನಮ್ಮ ಕಡೆ ಇದ್ದಾರಾ, ಅಲ್ಲ ನಮ್ಮ ಇನ್ನೊಂದು ಪಾಲಿದ್ದಾರಲ್ವ ನಮ್ಮ ಶತ್ರುಗಳು, ಅವ್ರ ಕಡೆಯಲ್ಲಿದ್ದಾರಾ ಅಂತ ಕೇಳಿದರೆ, ಇವರು ಅನುಸರತಿ ಅಂದರೆ ಆ ಕಡೆ ಇದ್ದರು, ಈಗ ಅನುಸರತಿ, ಸಾರಸಿ ಅಂದರೆ ಏನು ಅಂತ ಹೇಳಿದರೆ ಚೂರೇ ಜಾರುವುದು ಅಂತ, ನಮ್ಮ ಕಡೆ ಚೂರೇ ಜಾರ್ತಾ ಇದ್ದಾರೆ. ಅಥವಾ ಇಲ್ಲರಿ ನಮ್ಮ ಕಡೆ ಮೊದಲು ಇದ್ದರು, ಈಗ ಏನಾಯಿತು ಅಂತ ಗೊತ್ತಿಲ್ಲ, ಅನುಸರತಿ, ಆ ಕಡೆ ಅನುಸರತಿ ಅಂದರೆ ಆ ಕಡೆ ಜಾರ್ತಾ ಇದ್ದಾರೆ. ಆದ್ದರಿಂದ ಹೇಳ್ತಾನೆ ಧರ್ಮರಾಜ, ನನ್ನ ಕಡೆ ಜಾರುವುದು ಬೇಡ. ನ ಅನುಸರಧ್ವಂ ನ ಅನುಸರಧ್ವಂ, ನೀವು ನ ಅನುಸರಧ್ವಂ, ನೀವು ನನ್ನ ಜೊತೆಗೆ ಬರುವುದು ಬೇಡ. ಇಲ್ಲಿ ಅಂಬಿಕೆಯ ಮಗ, ಅಂಬಿಕೆಯ ಧೃತರಾಷ್ಟ್ರ
ಅವನ ಶಾಸನದಲ್ಲೇ ನೀವು ಇರಬೇಕು. ನನ್ನ ಮೇಲೆ ನಿಜವಾಗಿ ಪ್ರೀತಿ ಇರುವುದಿದ್ದರೆ, ಪ್ರೀತಿ ಅಂತೇಳಿದರೆ ಇಲ್ಲಿ ನನ್ನ ಮೇಲೆ ಪ್ರೀತಿ, ನಮ್ಮ ಮೇಲೆ ಗೌರವ, ನನ್ನ ಮಾತಿನ ಮೇಲೆ ವಿಶ್ವಾಸ ಇದ್ದರೆ ನನ್ನ ಮಾತನ್ನು ನೀವು ಕೇಳಬೇಕು, ನೀವು ಇಲ್ಲೇ ಇರಬೇಕು, ಬರಬಾರ್ದು ಅಂತ ಧರ್ಮರಾಜ ಹೇಳಿಬಿಡ್ತಾನೆ. ಸೊ 218ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ ಪ್ರಭಂಜನಾಚಾರ್ಯರು, ನಿಮಗೆ ನನ್ನಲ್ಲೂ ನನ್ನ ತಮ್ಮಂದಿರಲ್ಲೂ ಪ್ರೀತಿ ಇರುವುದಾದಲ್ಲಿ ನೀವೆಲ್ಲ ಇಲ್ಲಿ ನಮ್ಮ ತಂದೆಯಾದ ಧೃತರಾಷ್ಟ್ರನ ಆಳ್ವಿಕೆಯಲ್ಲೇ ಇರಬೇಕು. ಪ್ರೀತಿ ಯದಿ, ಒಂದು ವೇಳೆ ನಿಮಗೆ ಏನು ನನ್ನಲ್ಲಿ ಮೈ ಸ ಅನುಜೆ, ನನ್ನ ತಮ್ಮಂದಿರಲ್ಲಿ ಪ್ರೀತಿ ಯದಿ ಸ್ಮ, ಪ್ರೀತಿ ಇರುವುದಾದರೆ ನೀವೆಲ್ಲ ತಿಷ್ಟಧ್ವಂ, ಇಲ್ಲೇ ಇರಿ. ಪಿತುರೇವ ಹಿ ಶಾಸನೇಮೆ, ನಮ್ಮ ತಂದೆಯಾದ ಧೃತರಾಷ್ಟ್ರನ ಆಳ್ವಿಕೆಯಲ್ಲೇ ಇರಬೇಕು, ನಮ್ಮ ದೊಡ್ಡಪ್ಪನಾದ ಧೃತರಾಷ್ಟ್ರನ ಆಳ್ವಿಕೆಯಲ್ಲೇ ಇಲ್ಲೇ ಇರಬೇಕು. ನೀವು ನಮ್ಮನ್ನು ಹಿಂಬಾಲಿಸಿ ಬಂದರೆ ಅದರಿಂದ ನಮಗೆ ಪಿತುರೇವ ಹಿ ಶಾಸನಮೇ ಕೀರ್ತಿರ್ಹಿ, ಅದರಿಂದ ನಮಗೆ ಕೀರ್ತಿ ಇಲ್ಲ. ವಹ ನೀವು ಅನುಗಮನಾತ್ ಪಿತು ಅತ್ಯಯೇನ, ನೀವು ನಮ್ಮನ್ನು ಹಿಂಬಾಲಿಸಿ ಬಂದರೆ ತಂದೆಯನ್ನು ಮೀರಿ ನಡೆದದ್ದರಿಂದ, ಪಿತು ಅತ್ಯಯೇನ ಹಿಂಬಾಲಿಸಿ ಬಂದರೆ, ವಹ ಅನುಗಮನಾತ್ ನಮ್ಮ ಅನುಗಮನಾತ್, ವಹ ನೀವು ನಮ್ಮನ್ನು ಅನುಗಮನಾತ್, ಆ ರೀತಿ ಮಾಡಿದರೆ ಏನಾಗ್ತದೆ, ತಂದೆಯನ್ನು ಮೀರಿ ನಡೆದದ್ದರಿಂದ, ಪಿತು ಅತ್ಯಯೇನ, ಎಲ್ಲ ಮಾತು ನಮ್ಮ ಮೇಲೆ ಬರ್ತದೆ. ನೋಡಿ ಈ ಮಕ್ಕಳು, ಸೊ ಇವರಿಗೆ ಒಂದು ಹೊಸ ರಾಜ್ಯ ಕೊಟ್ಟು ಪಟ್ಟಾಭಿಷೇಕ ಮಾಡಿದರೆ ನಮ್ಮ ಪ್ರಜೆಗಳನ್ನು ಕರ್ಕೊಂಡೋದ್ರು ಅಂತ ನಮಗೆ ಕೆಟ್ಟ ಕೀರ್ತಿ ಬರ್ತದೆ, ನಮ್ಮ ಕೀರ್ತಿಗೆ ಕುಂದು ಬರ್ತದೆ. ಕೀರ್ತಿರ್ಹಿ ನಶ್ಯೇತ್, ನಮ್ಮ ಕೀರ್ತಿಯೇ ನಾಶ ಆಗಿಬಿಡ್ತದೆ. ಆದ್ದರಿಂದ ನಹ ಇತಿ ಅನುಸರಧ್ವಂ, ನೀವು ಇಹ ಅಂಬಿಕೇಯಂ, ನೀವು ಧೃತರಾಷ್ಟ್ರನನ್ನು ಅನುಸರಿಸಿಕೊಂಡು ಇಲ್ಲಿಯೇ ಇರಿ. ನ ಅನುಸರಧ್ವಂ, ನಮ್ಮ ಜೊತೆಗೆ ಬರುವುದು ಬೇಡ. ಸೊ ಧರ್ಮರಾಜ ಪರಿಸ್ಥಿತಿಯ ದುರ್ಲಾಭವನ್ನು ಪಡೆಯಲಿಲ್ಲ. ಸೊ ಇಲ್ಲಿ ಏನು ಹಸ್ತಿನಾವತಿ ಬರಿದಾಗಿ ಬಿಡ್ತಿತ್ತು, ಯಾರಿಗೂ ದುರ್ಯೋಧನ ಬೇಡ ಅಂತ ಹೇಳ್ಕೊಂಡು ದುರ್ಯೋಧನಿಗೆ ಮಹಾ ಅಪಮಾನ ಆಗ್ತಿತ್ತು. ಅಂದರೆ ಅಪಮಾನ ಆಗಬೇಕಿತ್ತು, ಆದರೆ ಧರ್ಮರಾಜ ಅಂಥವನಲ್ಲ. ಅವನು ಪರಿಸ್ಥಿತಿಯ ಲಾಭವನ್ನು ಪಡೆಯಲಿಲ್ಲ. ಅವನು ಮನಸ್ಸು ಮಾಡಿದರೆ ಇಡೀ ಹಸ್ತಿನಾಪುರವೇ ಅವನ ಹಿಂದೆ ಸಾಗ್ತಾ ಇತ್ತು. ರಾಮ ಕಾಡಿಗೆ ಹೋಗುವಾಗ ಹೇಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರೂ ರಾಮನ ಹಿಂದೆ ಹೋಗ್ತವಂತ ಹೊರಟಿದ್ರೋ, ಆಗ ರಾಮ ಕೂಡ ಹಾಗೆಯೇ ಹೇಳಿದ, ನೀವು ಯಾರೂ ನನ್ನ ಜೊತೆಗೆ ಬರಬಾರ್ದು, ಇದು ರಾಮನ ಆಜ್ಞೆ ಅಂತ ಹೇಳಿಬಿಟ್ಟು. ಮತ್ತು ಹೋಗ್ಲಿಕ್ಕೆ ಆಗ್ತದೆ ರಾಮನ ಆಜ್ಞೆ ಅಂತ ಹೇಳಿದ ಮೇಲೆ? ಹಾಗೆ ಇಲ್ಲಿ ಕೂಡ ಏನು ಮಾಡಿದ ಧರ್ಮರಾಜ, ಬರಬಾರ್ದು. ಸೊ ಆದರೆ ಧರ್ಮರಾಜನದ್ದು ಧರ್ಮಪರವಾದ ಅತ್ಯಂತ ಸಾತ್ವಿಕ ಪ್ರವೃತ್ತಿ. ಆದ್ದರಿಂದ ತನಗಾಗುವ ಅನುಕೂಲಕ್ಕಿಂತ ದೊಡ್ಡಪ್ಪನಾದ ಧೃತರಾಷ್ಟ್ರನಿಗಾಗುವ ಅಪಮಾನ ಕೆಟ್ಟದಾಗ್ತದೆ. ಧೃತರಾಷ್ಟ್ರ ತಮ್ಮ ದೊಡ್ಡಪ್ಪನಿಗೆ ಎಂದೂ ಅಪಮಾನ ಮಾಡಬಾರದು ಅನ್ನುವಂಥ ವಿಶೇಷ ಚಿಂತನೆ. ಹಾಗೆ ಆಗದಿರಲಿ, ನೀವೆಲ್ಲ ಇಲ್ಲೇ ಇರಿ ಅಂತ ಅವನ ಬಯಕೆ. ಹಾಗೆಯೇ ಜನಗಳ ಮುಂದೆ ಅವನು ಅದನ್ನು ಏನು ಮಾಡಿದ, ವಿನಂತಿ ಮಾಡಿಕೊಂಡ, ನೀವು ಇಲ್ಲೇ ಇರಿ, ನಿಜವಾಗಿ ಪ್ರೀತಿ ಇದ್ದರೆ ನೀವು ನಮ್ಮ ಜೊತೆಗೆ ಬರಬಾರ್ದು ಅಂತ ಹೇಳಿಬಿಟ್ಟ. ಅಲ್ಲಿಗೆ ಇವತ್ತನ್ನು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.